ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರಗಳು ಸೌಹಾರ್ದ ಕೇಂದ್ರಗಳಾಗಿ ಪರಿವರ್ತನೆಯಾಗಬೇಕಾದರೆ ಸಾಮೂಹಿಕ ವಿವಾಹ ಮಾಡುವ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಇತರ ಕಾರ್ಯಕ್ರಮ ನಡೆಸಬೇಕು ಅಂತ ಶ್ರೀ ಮಣಿಪ್ರ ಒಪ್ಪತೇಶ್ವರ ಮಹಾಸ್ವಾಮಿಗಳು ಒಪ್ಪತೇಶ್ವರ ಮಠ ಗುಳೇದಗುಡ್ಡ ಅವರು ಆಶೀರ್ವಚನ ನೀಡಿದ್ದಾರೆ. ತಾಲೂಕಿನ ಮುಧೋಳ ಗ್ರಾಮದಲ್ಲಿ ಸಂತೆಪೇಟೆ ವಾರ್ಡಿನ ಶ್ರೀ ಗುರು ಕರಿಸಿದ್ದೇಶ್ವರ ಪುರಾಣ ಮಹಾಮಂಗಳೋತ್ಸವ, ಗುರು ಸಚ್ಚಿದಾನಂದ ಸ್ಮರಣೋತ್ಸವ ಮತ್ತು ಪ್ಯಾಟಿ ಬಸವೇಶ್ವರ ಉತ್ಸವ ಮತ್ತು ಸರ್ವಧರ್ಮ ಸಾಮೂಹಿಕ ವಿವಾಹ ಮಹೋತ್ಸವದ ಅಂಗವಾಗಿ 9 ದಿನಗಳ ಕಾಲ ಶ್ರೀ ಗುರು ಕರಿಸಿದ್ದೇಶ್ವರ ಲೀಲಾಮೃತ ಪುರಾಣ ಜರುಗಿದೆ. ಹಾಗೂ ವೇದಿಕೆ ಕಾರ್ಯಕ್ರಮ ಕರಿಸಿದ್ದೇಶ್ವರ ಮಠದ ಸಭಾಭವನ ಮಂಟಪದ ಮುಂದೆ 8ನೇ ವರ್ಷದ ಸರ್ವಧರ್ಮ 14 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈ ಸಾಮೂಹಿಕ ವಿವಾಹ ಸಮಾರಂಭದ ಕಾರ್ಯಕ್ರಮದಲ್ಲಿ ಕೆ. ಶರಣಪ್ಪ ಗೌಡ ಪಾಟೀಲ್, ಮಾಜಿ ಶಾಸಕರು ಕುಷ್ಟಗಿ ಅವರು ಮಾತನಾಡಿ, ಪ್ರತಿಯೊಬ್ಬರು ಕೂಡ ಸಾಮೂಹಿಕ ಮಾಡಿಕೊಳ್ಳುವುದರಿಂದ ದುಂದುವೆಚ್ಚಗೆ ಕಡಿವಾಣ ಹಾಕುವುದು. ಸಾಮೂಹಿಕ ವಿವಾಹದಲ್ಲಿ ನೀವು ಮದುವೆಯಾಗೋದ್ರಿಂದ ನಾಡಿನ ವಿವಿಧ ಪರಮ ಪೂಜ್ಯರ ಆಶೀರ್ವಾದ ನಿಮಗೆ ಸಿಗುತ್ತೆ. ಇಂದು ಮದುವೆಯಾದ ನವ ದಂಪತಿಗಳ ನಿಮ್ಮ ಜೀವನ ಸುಖಮಯವಾಗಿರಲಿ ಮತ್ತು ನಿಮ್ಮ ಬಾಳು ಬಂಗಾರವಾಗಿರಲಿ ಎಂದರು. ನಂತರ ಮಾತನಾಡಿದ ಅಮೀರ್ ಬನ್ನೂರ್, ಯುವ ಕವಿಗಳು ಕಿನ್ಬಾ ಫೌಂಡೇಶನ್ ಅವರು ಮಾತನಾಡಿ, ಸಾಮೂಹಿಕ ವಿವಾಹಗಳಿಂದ ಸಮಾಜದಲ್ಲಿ ಶಾಂತಿ. ಇಂದಿನ ದಿನಮಾನದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಮದುವೆ ಕಬ್ಬಿಣದ ಕಡಲೆ ಇದ್ದಂತೆ. ಉಳ್ಳವರು ಸಾಮೂಹಿಕ ವಿವಾಹವಾದಂತಹ ಸತ್ಕಾರ್ಯಕ್ಕೆ ಮುಂದಾಗಿ ಬಡವ ಶ್ರೀಮಂತ ಮೇಲು ಕೀಳು ಎನ್ನದೆ ಎಲ್ಲರೂ ಕೂಡ ಒಂದೇ ಭಾವನೆಯೊಂದಿಗೆ ನಡೆಸುವ ಸತ್ಕಾರ್ಯಗಳಿಗೆ ಜಯ ಖಂಡಿತ ಇದೆ ಎಂದರು. ಅನೇಕ ಮಹಾ ಜ್ಞಾನಿಗಳು ಮಹಾತ್ಮರು ನಿಮ್ಮ ಬಳಗದವರಂತ ಅಲ್ಲ, ಎಲ್ಲರೂ ಬಂದಾರ ಇಲ್ಲಿ ಸಮಸ್ತ ಬಳಗ ಮತ್ತು ಅನೇಕ ಮಹಾ ಜ್ಞಾನಿಗಳನ್ನ ಕರೆಸಿ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡ್ಯಾರಂದ್ರೆ ನೀವು ಮನೆಯೊಳಗೆ ಏನು ಕೋಟಿ ಗಂಟಲೆ ಖರ್ಚು ಮಾಡಿ ನೀವು ಮಾಡ್ತಿ ಬಂದ್ರೆ ಸಹಿತ ಆ ಮಹಾತ್ಮ ಕರಿಸಿದ್ದೇಶ್ವರ ಮಹಾಸ್ವಾಮಿ ಆಶೀರ್ವಾದ, ಬಸವೇಶ್ವರನ ಆಶೀರ್ವಾದ ಸಿಗಾಕ ಸರಳ ಇಲ್ಲಲ್ಲ. ಹಾಗಾಗಿ ನೀವು ಕೋಟಿ ಕೊಟ್ಟರು ಕಮ್ಮಿನ, ಲಕ್ಷ ಕೊಟ್ಟರು ಕಮ್ಮಿ ಅಂತಲ್ಲ. ಹಂಗೆ ನೀವೇನ್ ಮಾಡ್ಬೇಕಂದ್ರ ಈ ಕಡೆ ಲಕ್ಷ ಕೊಡ್ಬೇಕ್ರಿ ಅಂತ ಹೇಳೋದು. ಕೋಟಿ ಕೊಡೋದು ಬೇಡ, ಲಕ್ಷ. ಯಾರ ಕಡೆ ಅಂದ್ರೆ ಅಲ್ಲೇನು ಬಸವೇಶ್ವರನ ಒಂದು ದಿವ್ಯ ಸಾನ್ನಿಧ್ಯ ಮದುವೆ ಆದ್ರಿ ಬಸವಣ್ಣನ ಗುಡಿ ಒಳಗ. ಮತ್ ಇಲ್ಲೇ ಯಾಕೆ ಮಾಡಿಲ್ಲ ಅಂದ್ರೆ ಅದು ನಿಮಗೆ ಗೊತ್ತದ. ಇವರು ಸನ್ಯಾಸಿಗಳು, ಅವರು ಸಂಸಾರಿಕರು, ನೀವು ಇವತ್ತಿನಿಂದ ಸಂಸಾರಿಕರು ಅಲ್ಲ. ಕೈ ಹಿಡ್ಕೊಂಡು ಬರತ್ನೆ ಭಾಳ ಚಂದ್ರಿ ನೋಡೋರಿಗೆ. ದೂರದ ಗುಡ್ಡ ಕಣ್ಣಿಗೆ ಚಂದ ಅಂತ್ರಿ, ನುಣ್ಣಗ ಅಂತದು. ನಾನು ರೋಣದಾಗ ಹಿಂಗ ಇಬ್ರು ಗಂಡೆ ಅಂತ ಬರೋದು ನೋಡಿ ನಾನು ಅನ್ಕೊಂಡು ನಮ್ಮ ಹಣೆ ಬರೋದಲ್ಲ ಲಗ್ನ ಆಗತ್ತಾ ಇಲ್ಲ ಅಂದಿದ್ ನಾನು ಅನ್ಕೊಂಡಿದ್ದೇನೆ. ಈಗ ಗೊತ್ತಾಗೈತ್ರಿ, ಯಪ್ಪ ಈ ಟ್ಯಾಕ್ಟ್ರಿ ಟ್ರೈಲಿನ ಒಂದಲ್ಲ ಎರಡೆರಡು ಜೋಡಿಸಿರ್ತಾರ ನೋಡ್ರಿ. ಹಿಂದೆ ಎಳ್ಕೊಂಡು ಹೋಗ್ಬೇಕ್ರಿ ಟ್ರೈಲಾಗ ಏನು ಅಜ್ಜೆ ಅದ್ರು ಏನದಲ್ರಿ ಅಣ್ಣಾರ, ನೀವು ಟ್ರೈಲಿ ಮಿಷನ್ ನೀವ, ಹಿಂದವ್ರ ಟ್ಯಾಕ್ಟ್ರಿ ಟ್ರೈಲಿ, ಅದ್ರೊಳಗೆ ಮಕ್ಕಳು, ಮೊಮ್ಮಕ್ಕಳು, ಅಮ್ಮ, ದೊಡ್ಡವ್ವ, ಚಿಗಪ್ಪ ಅವ್ರೆಲ್ಲರನ್ನು ನೋಡಿಕೊಂಡು ಕರ್ಕೊಂಡು ಅವ್ರನ್ನ ಭಾಳ ಸಮಾಧಾನದಿಂದ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮದು ಅಂತ ನಾ ಹೇಳೋದು ಇವತ್ತಿನಿಂದ. ಯಾಕಂದ್ರೆ ಇಲ್ಲಿ ಮಟ್ಟ ನೀವು ಬ್ರಹ್ಮಚರ್ಯ ಜೀವನ, ಯಾಕಂದ್ರೆ ನಮ್ಮಲ್ಲಿ 3 ಭಾಗ ಅದ. ಪ್ರತಿಯೊಂದನು ಎಲ್ಲದ್ರಿಗೂ 3 ಇರೋದ್ರಿ, 4 ಇಲ್ಲ. ಹಾಗಾಗಿ ಬಾಲ್ಯ ಅಂತದ, ಯೌವನ ಅಂತದ, ಮುಪ್ಪು ಅಂತದ. ಹಾಗಾದ್ರೆ ಆಧ್ಯಾತ್ಮ ದೃಷ್ಟಿಯಿಂದ ವಿಚಾರ ಮಾಡಿದ್ರು ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ 3 ಶರೀರಗಳದ ನಮ್ಮಲ್ಲಿ. ಹಾಗಾದ್ರೆ ಈ ಒಂದು ಆಶ್ರಮ ವಿಚಾರ ಮಾಡೋದಾದ್ರೆ ಬ್ರಹ್ಮಚರ್ಯ ಅನ್ನುವಂಥದ್ದು ಮೊದಲೇ ಆಶ್ರಮ. ಆ ಆಶ್ರಮವನ್ನು ಇವತ್ತು ನೀವು ದಾಟಿ ಮತ್ತೊಂದು ಇವತ್ತೇನು ಹೆಜ್ಜೆ ಇಟ್ಟಿರಲ್ಲ, ಇದು ಗೃಹಸ್ಥಾಶ್ರಮ. ಇನ್ನು ಮೇಲೆ ಇಲ್ಲಿ ಮಟ್ಟ ಬ್ರಹ್ಮಚಾರಿಗಳಿದ್ರಿ, ಅದ ಬೇರೆ, ಇನ್ನು ಮೇಲಿನ ಬೇರೆ. ಇದ್ರೊಳಗನ ಮತ್ತೆ 100 ವರ್ಷ ಬದುಕಿ ಮತ್ತು ವಾನಪ್ರಸ್ಥಾಶ್ರಮ ಅಂತದ. ಯಾಕಂದ್ರೆ ಮಕ್ಕಳು ಮೊಮ್ಮಕ್ಕಳು ಕಂಡು ಏನೆಲ್ಲವನ್ನ ಅನುಭವ ಆದ ನಂತರ ಇದ್ರ ಜೊತೆ ತಿಂಗಳ ಪರ್ಯಂತರವಾಗಿ ಒಂದು ನಿಮ್ಮ ಮನೆಯಲ್ಲೇ ಒಂದು ಲಗ್ನವನ್ನ ಮಾಡಬೇಕಾದ್ರೆ ಹಗಲು ರಾತ್ರಿ ನೀವೆಲ್ಲ ಶ್ರಮವನ್ನು ವಹಿಸ್ತಾ ಇರ್ತೀರಿ. ಆದ್ರೆ ಇಲ್ಲಿ ಪ್ರತಿ ವರ್ಷ ಸಹಿತ 10-15 ಜೋಡಿ ಮದುವೆಯನ್ನ ಈ ಕಮಿಟಿಯವರು ಹಮ್ಮಿಕೊಂತಾರಂದ್ರೆ ಅದು ಹಗಲು ರಾತ್ರಿ ಸಹಿತ ಅವರೆಲ್ಲ ಶ್ರಮವನ್ನು ವಹಿಸಿ ಒಂದು ಬಹಳ ಅಚ್ಚುಕಟ್ಟಾಗಿ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ರೀತಿಯಿಂದಲೂ ಸಹಿತ ಅವರೆಲ್ಲ ಇಲ್ಲಿ ಕರಿಸಿದ್ದೇಶ್ವರ ಕಮಿಟಿಯವರು ಮಾಡ್ತಾ ಬಂದಿದ್ದಾರೆ. ನಾವೆಲ್ಲರೂ ಸಹಿತ ಬಹಳ ಒಂದು ಭಕ್ತಿಯಿಂದ ಒಂದು ಪುರಾಣ ಪ್ರವಚನವನ್ನು ಕೇಳ್ತಾ, ಮುಧೋಳ ಗ್ರಾಮ ಅಂದನೇ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಾಮ. ಅಲ್ಲೆಲ್ಲ ರೀತಿಯಿಂದ ಸಹಿತ ಭಕ್ತಿಯನ್ನೇ ಇಲ್ಲಿ ಮೊದಲಿನ ಎಲ್ಲ ಸ್ವಾಮಿಗಳು ಸಹಿತ ಬಂದು ಏನು ಹೇಳೋಕಾರಂದ್ರೆ, ನಂದು ಒಂದೇ ಬೇಡಿಕೆ ಅಂತ ಲಗ್ನ ಆಗೋ ಹುಡುಗಿ ಏನು ಬೇಡಿಕೆ, ನಾನು ಲಗ್ನ ಮಾಡಿ ಏನು ಮನೆ ಕೊಡ್ತಾರಲ್ಲ, ನಮ್ಮ ಅತ್ತಿ ಮನೆಯೊಳಗೆ ಗೂಟ್ ಇರಬೇಕು, ಗಾಡಿಗೆ ಗೂಟಕ್ಕೆ ಫೋಟೋ ಇರ್ಬೇಕು, ಅದಕ್ಕೆ ಮಾಲಿ ಹಾಕಿರ್ಬೇಕಲ್ಲ ಅಂತ ಆಕೆ ಒಳಹೊಡ್ತ ಏನಿತ್ತಂದ್ರೆ ನಂದ ಸರ್ವಾಧಿಕಾರ ನಡೆಸಬೇಕು. ಹೆಣ್ಮಕ್ಳು ಯಜಮಾನ್ರು, ಅಸೂಲ್ ಯಜಮಾನ್ರು ನೀವ ತಾಯಂದ್ರ, ನೀವು ಮನಸ್ಸು ಮಾಡಿದ್ರೆಲ್ಲ ಮನುಷ್ಯನ ಉದ್ಧಾರ ಆಗತ್ತೆ, ನಿಮ್ಮಿಂದನೂ ಉದ್ಧಾರ ಆಗೋದು. ಯಾರ್ಲಿಂದ ಆಗೋಲ್ಲ, ಹೆಣ್ಮಕ್ಳಿಂದ ಆಗೋದಿಲ್ಲ. ಎಲ್ಲ ಅನಾಚಾರಕ್ಕೆ ಬಿದ್ದು ಬಿಟ್ಟಾರೆ. ಎಲ್ಲದಲ್ಲ ಕ್ಷಮ ಮಾಡಬೇಕು.
ಅಲ್ಲ, ಯಾಕಂದ್ರೆ ಹೆಚ್ಚಾಗಿ ಅದನ್ನ ತಾಯಿಯಿಂದ ನೀವು ಕಂಟ್ರೋಲ್ ಮಾಡಿ, ಇಲ್ಲ ಅವರು ಬಿಟ್ಕೊಂಡು ನಿಮ್ಮ ಜೀವನ ಸಾಗಿಸ್ರಿ. ಅವರು ಇಟ್ಕೋಬೇಕು, ಯಾಕಂದ್ರೆ ಜಗಳ ಬರವ ಅದನ್ನ ನೆನಪು ಮಾಡ್ಕೋಬೇಕು. ಇಷ್ಟು ಮಂದಿ ಒಳಗೆ ಸ್ವಾಮಿಗಳ ಸಾನ್ನಿಧ್ಯದಾಗ ನಮ್ಗೆ ಅಕ್ಷತೆ ಬದ್ದಾವ, ಮತ್ತು ಅಪವಿತ್ರ ಅದನ್ನ ಅಗದಿ ಇತಿಮಿತಿ ಮೇಲೆ ಎಲ್ಲರ ಮಕ್ಕಳನ್ನ ದುಡಿಯಕ್ಕೆ ಬರ್ತಾರೆ ಕೊಡು ಅಂತ ಮಂದಿ ಭಾಳ ಮಂದಿ ಅದಾರ. ಹಾಗಿದ್ರೆ ಪುರುಷಕ್ಕೆ ಲಗ್ನ ಆಗಿರ್ತದ ಸಾಮೂಹಿಕ ಲಗ್ನದಾಗ ಅವ್ರಿಗೆ 17 ಮಕ್ಕಳು ಹರಿದ್ಬಿಡೋದು ಜಗ್ಗು. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾದ ಶ್ರೀ ಮಣಿಪ್ರ ಗುರುಪಾದೇಶ್ವರ ಮಹಾಸ್ವಾಮಿಗಳು, ಗುಲಗಂಜಿ ಮಠ ರೋಣ ಶ್ರೀ ಮಣಿಪ್ರ ಚೆನ್ನಬಸವ ಮಹಾಸ್ವಾಮಿಗಳು, ಶಾಖಾ ಶಿವಯೋಗ ಮಂದಿರ ನಿಡಗುಂದಿಕೊಪ್ಪ ಶ್ರೀ ಶಬ್ರ ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀಧರ್ ನುಡಿ ಹಿರೇಮಠ ಯಲಬುರ್ಗ ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು, ಸಿದ್ಧಾರೂಢಮಠ ಮುಧೋಳ ಪುರಾಣ ಪ್ರವಚನಕಾರರು ಶ್ರೀ ಬೆಟ್ಟದಯ್ಯ ಶಾಸ್ತ್ರಿಗಳು ಹಿರೇಮ್ಯಾಗೇರಿ, ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಗದಗ ಸಂಗೀತ ಬಳಗದವರು, ಶ್ರೀ ಮಲ್ಲಯ್ಯ ಮಾದಿನೂರ ಮಠ ಮತ್ತು ಶ್ರೀ ತಿರುವಿಲಿಂಗಯ್ಯ ಕಳಕಯ್ಯ ಬೀಳಗಿ ಮಠ ಇವರೆಲ್ಲ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದ್ದು ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಮಾಡಿದರು. ಇದೇ ಸಂದರ್ಭದಲ್ಲಿ ವೀರಭದ್ರಪ್ಪ ಪಲ್ಲೆದ್ದ ಗೌರವಾಧ್ಯಕ್ಷರು, ಕರಸಿದ್ದೇಶ್ವರ ಸೇವಾ ಸಮಿತಿ ಬಸವರಾಜ ಕಾಡಯ್ಯ ಮಠದ ಅಧ್ಯಕ್ಷರು, ಕರಸಿದ್ದೇಶ್ವರ ಸೇವಾ ಸಮಿತಿ ಮಮತಾ ಜಿಬಿಹು, ಹಿರೇಮನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಮುಖಂಡರು, ವೀರನಗೌಡ ಪೊಲೀಸ್ ಪಾಟೀಲ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಚನ್ನಬಸಪ್ಪ ರೆಡ್ಡರು, ವಿಜಯಕುಮಾರ್ ಅಕ್ಕಿ, ರಾಜಣ್ಣಪಲ್ಲೆ, ಸುರೇಶ ಪುತ್ರಗೇರಿ, ಮನೋಹರ್ ಪುತ್ರಗೇರಿ, ಕರಿಸಿದ್ದಪ್ಪ ಬಳಿಗಾರ್, ಎಸ್ಟಿಎಂಸಿ ಅಧ್ಯಕ್ಷರು ಚನ್ನಬಸಂಗಮ್ಮ, ಸಿಲಿನ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ನಾಗಪ್ಪ ಹತ್ತಿಕಟಗಿ, ಯಲ್ಲಪ್ಪ ಹುನಗುಂದ, ಶರಣಪ್ಪ ಪುತ್ರಗೇರಿ, ಅಜ್ಜಯ್ಯ ಮಠದ ಮತ್ತು ಹಲವಾರು ಸಂಘ ಸಂಸ್ಥೆಗಳು, ಶ್ರೀ ಕರಸಿದ್ದೇಶ್ವರ ಸೇವಾ ಸಮಿತಿ ಸಂತೆಪೇಟೆ ಮೋದೋಳ, ಶ್ರೀ ಕರಸಿದ್ದೇಶ್ವರ ಯುವಕ ಸಂಘ, ಗ್ರಾಮದ ಸಮಸ್ತ ಗುರು ಹಿರಿಯರು, ಗ್ರಾಮದ ಎಲ್ಲ ಸಂಘ ಸಂಸ್ಥೆ ಪದಾಧಿಕಾರಿಗಳು, ಊರಿನ ಎಲ್ಲ ದೇವಸ್ಥಾನದ ಪದಾಧಿಕಾರಿಗಳು, ಗ್ರಾಮದ ಪಂಚಾಯಿತಿ ಸರ್ವ ಸದಸ್ಯರು ಹಾಗೂ ವಿಎಸ್ಎಸ್ಎನ್ ಸರ್ವ ಸದಸ್ಯರು, ಮುದೋಳ ಹಾಗೂ ಎಲ್ಲ ಮಹಿಳಾ ಸಹಾಯ ಸಂಘ ಮುದೋಳ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು, ಗ್ರಾಮದ ನ್ಯಾಯಬೆಲೆ ಅಂಗಡಿ ಮಾಲೀಕರು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ಪರ ಊರಿನ ಗ್ರಾಮ ಸೇವಕರು, ಗ್ರಾಮದ ಸಾರ್ವಜನಿಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.